ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ನಾನು DSCRT ಪಾಠಗಳನ್ನು ಮಾಡ್ತೀನಿ. DSCRTಯಲ್ಲಿ ಸಮಾಜ ವಿಜ್ಞಾನ ಭಾಗ 2ರ ಪಾಠಗಳಿವು. 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಾಠಗಳನ್ನು ನಾನು ಈಗ ಮಾಡ್ತಾ ಇದ್ದೀನಿ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಯಾವ್ಯಾವಂದರೆ, ಇಲ್ಲಿ ಪ್ರತಿನಿತ್ಯ ಕ್ವಿಜ್ಗಳನ್ನು ನಡೆಸ್ತಾರೆ, ಪ್ರತಿ ವಿಡಿಯೋಗಳ PDF ಅಪ್ಲೋಡ್ ಮಾಡ್ತಾರೆ, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ಇಲ್ಲಿ ಅಪ್ಲೋಡ್ ಆಗ್ತವೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಇವೆಲ್ಲ ಉಪಯೋಗಗಳನ್ನು ನೀವು ಈ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಪಡ್ಕೋಬಹುದು. ಇನ್ನು ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ ಎಲ್ಲ DSCRT ವಿಡಿಯೋಗಳು, ಸೋಷಿಯಲ್ ಸೈನ್ಸ್ನ ನಾನು ಮಾಡ್ತಿದ್ರೆ ಸೈನ್ಸ್ನ ಸಿಂಧು ಅವರು ಮಾಡ್ತಿದ್ದಾರೆ. ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಕನ್ನಡ ಮಾಧ್ಯಮದಲ್ಲಿ, ಹಾಗೆ GK ಟ್ರಿಕ್ಸ್ನ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ. ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಮ್ ತಂಡ ತಯಾರಿ ನಡೆಸಿದೆ. ಇಲ್ಲಿ ಇನ್ನೊಂದು ಆಪ್ಷನನ್ನು ತರ್ತಿದ್ದೀವಿ, ಅದು ಜಾಯಿನ್ ಆಪ್ಷನ್. ಈ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಯಾಕಂದರೆ ಈಗಾಗಲೇ ನಾವು ಹಲವಾರು ಸ್ಕೀಮ್ಗಳಲ್ಲಿ NCERT, ಸ್ಟೇಟ್ ಬುಕ್ಸ್, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ ಪ್ರಶ್ನೆಗಳನ್ನು ಕೇಳೋದು, ಹೀಗೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಟೆಕ್ನಾಲಜಿ ಅಳವಡಿಕೆಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಮಗೆ ಧನ ಸಹಾಯ ಬೇಕು. ಆದ್ದರಿಂದ ಇಲ್ಲಿ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡಬಹುದು. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನನ್ನು ನೀವು ಪ್ರೆಸ್ ಮಾಡೋದರ ಮೂಲಕ ಇಲ್ಲಿ 4 ಸ್ಕೀಮ್ಗಳಲ್ಲಿ ನೀವು ನಮಗೆ ಸಹಾಯ ಮಾಡಬಹುದು. ಶಿಶು 29, ಕಿಶೋರ್ 59, ತರುಣ್ 159, ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ನೀವು ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಬಹುದು. 8748814920 ಈ ನಂಬರ್ಗೆ ನೀವು ನಮಗೆ ಅಮೌಂಟನ್ನು ಕಳಿಸಿ ಸಹಾಯವನ್ನು ಮಾಡಬಹುದು. ಈ ಅಮೌಂಟನ್ನ ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗೆ ಉಪಯೋಗ ಮಾಡ್ಕೊತೀವಿ. ಹಾಗೆ ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಅಥವಾ ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಆದ್ದರಿಂದ ನಾವು ಸಹಾಯ ಮಾಡಿ ಅಂತ ನಿಮಗೆ ಕೇಳ್ಕೊತಿದ್ದೀವಿ. ಸಹಾಯ ಮಾಡೋಕ್ಕೆ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಇವತ್ತು ನಾನು ಮಾಡ್ತಾ ಇರುವಂತಹ ಪಾಠ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರಿಂದ ಇದು 4ನೇ ಪಾಠ ಮತ್ತು ಇದು 3ನೇ ಭಾಗ. ಇತಿಹಾಸ ವಿಭಾಗದಲ್ಲಿ ನಾವು ಸಮಾಜ ವಿಜ್ಞಾನದ ಮೊದಲನೇ ಭಾಗದಲ್ಲಿ 4 ಪಾಠಗಳನ್ನು ಕಲ್ತಿದ್ವಿ ಮತ್ತು 2ನೇ ಭಾಗದಲ್ಲಿ ಇದು 4ನೇ ಪಾಠ ಮತ್ತು 9ನೇ ತರಗತಿ ಸಮಾಜ ವಿಜ್ಞಾನದ 8ನೇ ಪಾಠ. ಇದು ಇತಿಹಾಸದ 8ನೇ ಪಾಠ, ಆಧುನಿಕ ಯುರೋಪ್. ಈ ಪಾಠವನ್ನು ನಾವು 4 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಂಡಿದ್ವಿ. ಮೊದಲನೇ ಭಾಗದಲ್ಲಿ ಪುನರುಜ್ಜೀವನ ಅಂದರೆ ಏನು, ಪುನರುಜ್ಜೀವನಕ್ಕೆ ಕಾರಣಗಳು ಏನು, ಪುನರುಜ್ಜೀವನದಿಂದ ಆದಂತಹ ಪರಿಣಾಮಗಳೇನು ಅನ್ನೋದನ್ನು ಕಲ್ತಿದ್ವಿ. 2ನೇ ವಿಭಾಗದಲ್ಲಿ ಏನು ಕಲ್ತಿದ್ವಿ, ಭೂಶೋಧನೆಗಳ ಬಗ್ಗೆ ಕಲ್ತಿದ್ವಿ. ಭೂಶೋಧನೆಗಳಿಗೆ ಕಾರಣವಾದಂತಹ ಅಂಶಗಳೇನು ಅನ್ನೋದನ್ನು ಕಲ್ತಿದ್ವಿ. ಹಾಗೆ ಆ ಭೂಶೋಧನೆಯಿಂದ ಆದಂತಹ ಪರಿಣಾಮಗಳೇನು ಅನ್ನೋದನ್ನು ಕಲ್ತಿದ್ವಿ. ಈ 3ನೇ ಭಾಗದಲ್ಲಿ ನಾವೇನು ಕಲಿತೀವಿ, ಮತ ಸುಧಾರಣೆಯ ಬಗ್ಗೆ ಕಲಿತೀವಿ. ನಾವು ಈಗಾಗಲೇ ಕಲ್ತಿದ್ವಿ, ಭೌಗೋಳಿಕ ಅನ್ವೇಷಣೆ ಆಗಬೇಕಾದ್ರೆ ಈ ಕ್ರೈಸ್ತ ಮತದ ಪ್ರಚಾರ ಆಗಬೇಕು ಅನ್ನೋದು ಒಂದು ಉದ್ದೇಶ ಆಗಿತ್ತು. ಆದ್ದರಿಂದ ಭೂ ಸಂಶೋಧನೆ ಆಯಿತು, ಭೂಶೋಧನೆಗಳಾದವು. ಅದರ ಜೊತೆಗೆ ಪುನರುಜ್ಜೀವನದಿಂದ ಆದಂತಹ ಪರಿಣಾಮಗಳನ್ನು ನೋಡೋದಾದರೆ ಅಲ್ಲಿ ಮತ ಸುಧಾರಣೆ ಆಯಿತು. ಪುನರುಜ್ಜೀವನದಿಂದ ಆದಂತಹ ಒಂದು ಪರಿಣಾಮ ಅಂತಂದರೆ ಅದು ಮತ ಸುಧಾರಣೆ. ಮತ ಪ್ರಚಾರಕ್ಕಾಗಿ ಭೌಗೋಳಿಕ ಅನ್ವೇಷಣೆಗಳು ಆದವು. ಆ ಮತ ಸುಧಾರಣೆ ಅಂದ್ರೇನು, ಆ ಮತ ಸುಧಾರಣೆಯಿಂದ ಆದಂತಹ ಪರಿಣಾಮಗಳೇನು, ಮತ ಸುಧಾರಣೆಯಲ್ಲಿ ಪಾಲ್ಗೊಂಡಂತಹ ಪ್ರಸಿದ್ಧರು ಯಾರ್ಯಾರು ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತೀವಿ.
ಯುರೋಪ್ನಲ್ಲಿ ಏನಾಗುತ್ತೆ, ಆಧುನಿಕ ಯುಗ ಶುರುವಾಗುತ್ತೆ. ಪುನರುಜ್ಜೀವನ ಶುರು ಆದಾಗ ಏನಾಗುತ್ತೆ, ಕ್ಯಾಥೋಲಿಕ್ ಚರ್ಚ್ ಆಗಲಿ ಪೋಪ್ನ ಅಧಿಕಾರವನ್ನು ಪ್ರಶ್ನೆ ಮಾಡುವಂತಹ ಮತ್ತು ಧಾರ್ಮಿಕವಾಗಿ ಪ್ರಶ್ನೆ ಕೇಳುವಂತಹ ಒಂದು ಪೀಳಿಗೆ ಹುಟ್ಕೊಳ್ಳುತ್ತೆ. ಧಾರ್ಮಿಕ ಚಳುವಳಿ ನಡೆಯುತ್ತೆ. ಅದನ್ನು ಮತ ಸುಧಾರಣೆ ಅಂತ ಕರೆದ್ರು. ಯುರೋಪಿನಲ್ಲಿ ಆಧುನಿಕ ಯುಗ ಆರಂಭ ಆದಂತೆ ಕ್ಯಾಥೋಲಿಕ್ ಚರ್ಚ್ನ ಪೋಪ್ನ ಅಧಿಕಾರವನ್ನು ಪ್ರಶ್ನೆ ನಡೆಸಿ ನಡೆದಂತಹ ಚಳುವಳಿಯನ್ನು ಮತ ಸುಧಾರಣೆ ಅಂತ ಕರೀತಾರೆ. ಕ್ರೈಸ್ತ ಧರ್ಮದ ಮೂಲತಂತ್ರ ಅಂದರೆ ಅದು ಸರಳತೆ. ಅದನ್ನು ಬದಿಗೆ ಸರಿಸಿ ಅದರ ಪರಿಣಾಮ ಏನಾಗುತ್ತೆ, ಪೋಪರು ಆಡಂಬರದ ಜೀವನವನ್ನು ನಡೆಸ್ತಿರ್ತಾರೆ. ಚರ್ಚ್ನ ದಬ್ಬಾಳಿಕೆಯನ್ನು ವಿರೋಧ ಮಾಡಿ ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಬೃಹತ್ ಚಳುವಳಿಯನ್ನು ಹುಟ್ಟುಹಾಕ್ತಾರೆ. ಜರ್ಮನಿಯಲ್ಲಿ ಮಾರ್ಟಿನ್ ಲೂಥರ್ ಈ ಚರ್ಚ್ನ ದಬ್ಬಾಳಿಕೆ ವಿರೋಧವಾಗಿ ಮತ್ತು ಪೋಪರ ಆಡಂಬರದ ವಿರೋಧವಾಗಿ ಅವರು ಒಂದು ಚಳುವಳಿಯನ್ನು ಆರಂಭ ಮಾಡ್ತಾರೆ. ನಾವು ಈಗಾಗಲೇ ನೋಡಿದ್ವಿ, ಕ್ರೈಸ್ತ ಧರ್ಮದ ಮೂಲ ಮಂತ್ರ ಅಂದರೆ ಅದು ಸರಳತೆ. ಬಟ್ ಈ ಸರಳತೆಯನ್ನು ಫಾಲೋ ಮಾಡದೆ ಒಂದು ಆಡಂಬರದ ಜೀವನವನ್ನು ನಡೆಸ್ತಿರ್ತಾರೆ. ಈ ಪೋಪರು ಏನು ಮಾಡ್ತಿರ್ತಾರೆ, ಚರ್ಚ್ನಲ್ಲಿ ದಬ್ಬಾಳಿಕೆಯನ್ನು ನಡೆಸ್ತಿರ್ತಾರೆ. ಅದನ್ನು ಪ್ರಶ್ನೆ ಮಾಡಿ ಒಂದು ಚಳುವಳಿಯನ್ನು ಮಾರ್ಟಿನ್ ಲೂಥರ್ ಕಿಂಗ್ ಜರ್ಮನಿಯಲ್ಲಿ ಆರಂಭ ಮಾಡ್ತಾರೆ. ಅದೇ ಮತ ಸುಧಾರಣೆ. ಈ ಚಳುವಳಿ ಮುಂದೆ ಕ್ರೈಸ್ತ ಧರ್ಮದಲ್ಲಿ ಒಡಕು ಉಂಟು ಮಾಡುತ್ತೆ. ಕ್ಯಾಥೋಲಿಕರನ್ನು ತಾವೇ ವಿಮರ್ಶೆ ಮಾಡಿಕೊಳ್ಳುವಂತಹ ಪ್ರತಿ ಸುಧಾರಣೆಯ ಹಂತಕ್ಕೂ ಇದು ತಲುಪುತ್ತೆ. ಕ್ಯಾಥೋಲಿಕರಲ್ಲೇ ಒಡಕು ಉಂಟಾಗಿ ತಮ್ಮನ್ನು ತಾವೇ ವಿಮರ್ಶಿಸಿಕೊಳ್ಳುವಂತಹ ಪ್ರತಿ ಸುಧಾರಣೆಯಲ್ಲಿ ಆರಂಭ ಆಗುತ್ತೆ. ಈ ಮತ ಸುಧಾರಣೆಗೆ ಕಾರಣವಾದಂತಹ ಅಂಶಗಳು ಯಾವ್ಯಾವು ಅಂತಂದರೆ ಏನಾಗುತ್ತೆ, ಅನೇಕ ಕ್ರೈಸ್ತ ಸನ್ಯಾಸಿಗಳಾಗಿರಲಿ ಪೋಪರು ತ್ಯಾಗ ಜೀವನವನ್ನು ನಡೆಸಬೇಕಾಗಿರತ್ತೆ. ತ್ಯಾಗ ಜೀವನವನ್ನು ಬಿಟ್ಟು ಅವರು ಏನು ಮಾಡ್ತಿರ್ತಾರೆ, ಲೌಕಿಕ ಸುಖದಲ್ಲಿ ಮುಳುಗಿರ್ತಾರೆ, ಆಡಂಬರದ ಜೀವನವನ್ನು ನಡೆಸ್ತಿರ್ತಾರೆ. ಅನೇಕರು ನೀತಿಬಾಹಿರ ಕೆಲಸಗಳನ್ನು ಸಹ ಮಾಡ್ತಿರ್ತಾರೆ. ಪೋಪರು ಧಾರ್ಮಿಕತೆಯನ್ನು ಸುಧಾರಿಸೋದನ್ನು ಬಿಟ್ಟು ರಾಜಕೀಯದಲ್ಲಿ ಆಸಕ್ತಿಯನ್ನು ವಹಿಸ್ತಾರೆ. ಇಟಲಿಯ ಬೊಕಾಶಿಯೋ, ಹಾಲೆಂಡ್ನ ಇರಾಸ್ಮಸ್ ಮತ್ತು ಇಂಗ್ಲೆಂಡ್ನ ಜಾನ್ ವೈಕ್ಲಿಫ್ ಅನ್ನುವಂಥವರು ಈ ಕೃತ್ಯಗಳನ್ನು ಖಂಡಿಸ್ತಾರೆ. ಈ ಬೊಕಾಶಿಯೋ, ಹಾಲೆಂಡರ್ ಇರಾಸ್ಮಸ್ ಆ್ಯಂಡ್ ಇಂಗ್ಲೆಂಡಿನ ಜಾನ್ ವೈಕ್ಲಿಫ್ ಅನ್ನುವಂಥವ್ರು ಏನು ಮಾಡ್ತಾರೆ, ಈ ಕ್ರೈಸ್ತ ಸನ್ಯಾಸಿಗಳು ಪೋಪರ ತ್ಯಾಗ ಜೀವನವನ್ನು ನಡೆಸದೆ ಅವರು ಆಡಂಬರದ ಜೀವನವನ್ನು ನಡೆಸ್ತಿರ್ತಾರೆ. ಅದನ್ನು ವಿರೋಧ ಮಾಡಿ ಅವರ ಒಂದು ದಬ್ಬಾಳಿಕೆಯನ್ನು ವಿರೋಧಿಸಿ ಇವರು ಅವರ ಕೃತ್ಯಗಳನ್ನು ಖಂಡಿಸ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ಪುರೋಹಿತ ವರ್ಗದವರಲ್ಲಿ ಎಲ್ಲರೂ ವಿದ್ವಾಂಸರಾಗಿರಲಿಲ್ಲ. ಪೌರೋಹಿತ್ಯ ಮಾಡಬೇಕಂದ್ರೆ ಅವರು ಕೆಲವೊಂದು ಗ್ರಂಥಗಳನ್ನು ಕಲಿಬೇಕಾಗಿರುತ್ತೆ, ವಿದ್ವಾಂಸರಾಗಿರಬೇಕಾಗಿರುತ್ತೆ. ಬಟ್ ಇಲ್ಲಿ ಪುರೋಹಿತ ವರ್ಗದವರು ಎಲ್ಲರೂ ವಿದ್ವಾಂಸ ಆಗಿರಲಿಲ್ಲ. ಬೈಬಲ್ನ ಅಭ್ಯಾಸದಿಂದ ಅವರು ದೂರ ಸರಿದಿರ್ತಾರೆ. ಚರ್ಚ್ನಲ್ಲಿ ನಡೆಯುತ್ತಿದ್ದಂತಹ ಈ ಕೃತ್ಯಗಳಿಗೆ, ಪೋಪರು ನಡೆಸುತ್ತಿದ್ದಂತಹ ಕೃತ್ಯಗಳಲ್ಲೂ ಇವರು ಪಾಲ್ದಾರರಾಗಿರ್ತಾರೆ. ಇದರಿಂದವೂ ಕೂಡ ಒಂದು ವಿರೋಧ ಆಗುತ್ತೆ. ಇನ್ನು ಮಧ್ಯಯುಗದಲ್ಲಿ ಪೋಪರ ಮತ್ತು ರಾಜರ ನಡುವೆ ಕಲಹಗಳು ನಡೀತವೆ. ರಾಜರು ಮತ್ತು ಪೋಪರ ನಡುವೆ ನಡೆದಂತಹ ಕಲಹ ರಾಜರ ಸ್ವಾಭಿಮಾನ ಮತ್ತು ಗೌರವವನ್ನು ಕೆಣಕ್ತವೆ. ಇದರಿಂದ ರಾಜರು ಮತ ಸುಧಾರಕರನ್ನು ಬೆಂಬಲಿಸ್ತಾರೆ. ಇನ್ನು ರಾಷ್ಟ್ರೀಯ ಪ್ರಭುತ್ವಗಳು ಬೆಳೀತವೆ. ತಮ್ಮ ರಾಜ್ಯದ ಆಂತರಿಕ ವ್ಯವಹಾರದಲ್ಲಿ ರೋಮನ್ ಕ್ಯಾಥೋಲಿಕ್ ಚರ್ಚ್ ಮತ್ತು ಪೋಪರ ಹಸ್ತಕ್ಷೇಪವನ್ನು ಈ ರಾಷ್ಟ್ರೀಯ ಪ್ರಭುತ್ವದ ರಾಜರುಗಳು ಒಪ್ಪಲಿಲ್ಲ. ಇನ್ನು ನವೋದಯದಿಂದ ಮೂಡಿದಂತಹ ವೈಜ್ಞಾನಿಕ ದೃಷ್ಟಿ ಮತ್ತು ಕುತೂಹಲಗಳು ಏನು ಮಾಡ್ತವೆ, ಯುರೋಪಿನ ಜನರಲ್ಲಿ ಇದನ್ನು ಧಾರ್ಮಿಕ ಸಮಸ್ಯೆಗಳು ವಿಮರ್ಶೆ ಮಾಡುವಂತೆ ಮಾಡ್ತವೆ. ಇಲ್ಲಿ ಧಾರ್ಮಿಕತೆಯನ್ನು ವಿಮರ್ಶೆ ಮಾಡೋದಕ್ಕೆ ಜನ ಶುರು ಮಾಡ್ತಾರೆ. ಇನ್ನು ಮೂಲ ಭಾಷೆಯಾದಂತಹ ಲ್ಯಾಟಿನ್ನಲ್ಲಿ ಲ್ಯಾಟಿನ್ನಿಂದ ಬೈಬಲನ್ನು ಇತರ ಭಾಷೆಗಳಿಗೂ ಭಾಷಾಂತರ ಮಾಡ್ತಾರೆ. ಬೈಬಲ್ನ ಭಾಷಾಂತರವನ್ನು ಹಲವಾರು ಜನ ವಿರೋಧಿಸಿದರೂ ಕೂಡ ಹಲವಾರು ಭಾಷೆಗಳಲ್ಲಿ, ಜನರಾಡೋ ಭಾಷೆಗಳಲ್ಲಿ ಭಾಷಾಂತರ ಮಾಡಿದ್ರಿಂದ ಏನಾಗುತ್ತೆ, ಬೈಬಲ್ ಸಾಮಾನ್ಯ ಜನರಿಗೂ ತಲುಪುವಂತಾಗುತ್ತೆ. ಈ ಮೂಲಕ ಮತ ಸುಧಾರಣೆ ಚಳುವಳಿ ತನ್ನ ಶಕ್ತಿಯನ್ನು ಬೆಳೆಸ್ಕೊಳ್ಳುತ್ತೆ. ಇವೆಲ್ಲ ಕಾರಣಗಳಿಂದ ಮತ ಸುಧಾರಣೆ ಆಗುತ್ತೆ. ಈಗಾಗಲೇ ನೋಡಿದ್ವಿ, ಜರ್ಮನಿಯಲ್ಲಿ ಮಾರ್ಟಿನ್ ಲೂಥರ್ ಈ ಮತ ಸುಧಾರಣೆಯನ್ನು ಚಳುವಳಿಯನ್ನು ಕೈಗೊಳ್ತಾರೆ. ಅವರ ಬಗ್ಗೆ ಕಲಿಯೋದಾದರೆ ಇವರ ಕಾಲಘಟ್ಟ
1483ರಿಂದ 1546ರವರೆಗೆ ಬರುತ್ತೆ. ಮಾರ್ಟಿನ್ ಲೂಥರ್ ಮತ ಸುಧಾರಣೆಯ ಮೂಲ ಪುರುಷ ಅಂತ ಕರೆಸ್ಕೊಳ್ತಾರೆ. ಮತ ಸುಧಾರಣೆಯ ಮೂಲ ಪುರುಷ ಯಾರು? ಮಾರ್ಟಿನ್ ಲೂಥರ್. 1483ರ ನವೆಂಬರ್ನಲ್ಲಿ ಹಾನ್ಸ್ ಮತ್ತು ಮಾರ್ಗರೆಟ್ ಅವರ ಮಗನಾಗಿ ಇವರು ಜನಿಸ್ತಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಸಂತನಾಗಿ ಆಗಸ್ಟಸ್ ಚರ್ಚ್ನಲ್ಲಿ ಬೈಬಲನ್ನು ಅಧ್ಯಯನ ಮಾಡ್ತಾರೆ. ನಂತರ ಜರ್ಮನ್ನಲ್ಲಿ ವಿನ್ಸ್ಟನ್ಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿ ಧರ್ಮಶಾಸ್ತ್ರದ ಪ್ರಾಧ್ಯಾಪಕನಾಗಿ ಇವರು ಕೆಲಸ ಮಾಡ್ತಾರೆ. ರೋಮ್ನಲ್ಲಿ ಭವ್ಯವಾದ ಪರಂಪರೆ ಹೊಂದಿದಂತಹ ಚರ್ಚ್ ಮತ್ತು ಪೋಪ್ರನ್ನು ಪ್ರತ್ಯಕ್ಷವಾಗಿ ನೋಡುವ ಹಂಬಲವಿದ್ದಂತಹ ಲೂಥರ್ ರೋಮ್ಗೆ ತೆರಳ್ತಾರೆ. ರೋಮ್ನ ವೈಭವವನ್ನು ನೋಡ್ತಾರೆ. ಪೋಪರ ವೈಭೋಗ ಜೀವನವನ್ನು ಮತ್ತು ಅವರ ಅನೈತಿಕತೆಯನ್ನು ಕಂಡು ಈ ಲೂಥರ್ ಅಸಮಾಧಾನ ಪಡ್ತಾರೆ. ಕ್ರೈಸ್ತ ಧರ್ಮದ ಸರಳ ಬೋಧನೆಗಳಿಗೂ ಮತ್ತು ಪೋಪ್ರು ಇರುವಂತಹ ಪರಿಸ್ಥಿತಿಗೂ ತುಂಬ ವ್ಯತ್ಯಾಸಗಳಿರ್ತವೆ. ಅದನ್ನು ಇವರು ವಿರೋಧಿಸ್ತಾರೆ. ಮಾರ್ಟಿನ್ ಲೂಥ್ ಏನು ಮಾಡ್ತಾರೆ, ಮತ ಸುಧಾರಣೆ ಅನ್ನುವಂತಹ ಧಾರ್ಮಿಕ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಅದು ಯಾವಾಗ? 1517ರಲ್ಲಿ. ಮಾರ್ಟಿನ್ ಲೂಥರ್ ಕ್ಯಾಥೋಲಿಕ್ ಚರ್ಚ್ನ ಬೋಧನೆಗಳನ್ನು ತಿರಸ್ಕಾರ ಮಾಡ್ತಾರೆ. 1517ರಲ್ಲಿ ಅವರು ಪಾಪ ಕ್ಷಮೆಯ ಪತ್ರಗಳನ್ನು ಮಾರೋದನ್ನು ವಿರೋಧ ಮಾಡಿ ಚರ್ಚಿನೊಡನೆ ಒಂದು ಜಗಳವನ್ನು ಆಡ್ತಾರೆ. ಜನತೆ ಮಾಡಿದಂತಹ ಪಾಪಗಳಿಗೆ, ಈ ಪಾಪ ಕ್ಷಮೆಯ ಪತ್ರ ಏನಂದರೆ, ಜನತೆ ಮಾಡಿದಂತಹ ಪಾಪಗಳಿಗೆ ಶಿಕ್ಷೆಯನ್ನು ಕಡಿಮೆ ಮಾಡುವಂತಹ ಅಧಿಕಾರ ಪೋಪರಿಗಿದೆ. ಅಂತಹ ಅಧಿಕಾರವನ್ನು ದೇವರು ಪೋಪರಿಗೆ ಕೊಟ್ಟಿದ್ದಾರೆ ಅಂತ ಪ್ರಚಾರ ಮಾಡಿರ್ತಾರೆ. ಯೇಸು ಕ್ರಿಸ್ತ ಮತ್ತು ಪಾದ್ರಿಗಳು ಮಾಡಿದಂತಹ ಒಳ್ಳೆಯ ಕೆಲಸಗಳಿಂದ ಇಂತಹ ಅಧಿಕಾರವನ್ನು ಅವರಿಗೆ ಕೊಡಲಾಗಿದೆ ಅನ್ನುವಂತಹ ಕ್ಯಾಥೋಲಿಕ್ ಚರ್ಚ್ನವರ ಅಭಿಪ್ರಾಯ ಆಗಿತ್ತು. ಈ ಒಂದು ಪ್ರಚಾರವನ್ನು ಅವರೇ ಮಾಡಿಕೊಂಡಿದ್ರು. ಯೇಸು ಕ್ರಿಸ್ತ ಪಾದ್ರಿಗಳು ಮಾಡಿದಂತಹ ಒಳ್ಳೆಯ ಕೆಲಸಗಳಿಂದ ಏನಾಗಿದೆ, ದೇವರು ಈ ಕ್ಯಾಥೋಲಿಕರಿಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಯಾವ ಅಧಿಕಾರ? ಜನರ ಶಿಕ್ಷೆಯನ್ನು ಕಡಿಮೆ ಮಾಡೋದು, ಜನರ ಪಾಪಗಳನ್ನು ಕಡಿಮೆ ಮಾಡುವಂತಹ ಅಧಿಕಾರ ಈ ಪೋಪರಿಗಿದೆ ಅನ್ನುವಂತಹ ಪ್ರಚಾರ ಆಗಿರುತ್ತೆ. ಈ ಬಗೆಯ ಪಾಪಕ್ಷಮೆಯನ್ನು ಪಡೆಯೋದಕ್ಕೆ ವ್ಯಕ್ತಿಯು ತಾನಾಗಿಯೇ ಒಳ್ಳೆಯ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಅನೇಕ ಸಂದರ್ಭಗಳಲ್ಲಿ ಹೀಗೆ ಮಾಡದೆ ಚರ್ಚ್ಗೆ ಹಣ ಕೊಡುವ ದಾರಿಯನ್ನು ಹಿಡಿದು ಈ ಕ್ಷಮಾಪಣೆ ಪತ್ರವನ್ನು ಮಾರ್ತಾಯಿದ್ರು. ಇದು ಪಾಪಕ್ಷಮೆ ಪತ್ರ. ಈ ಪಾಪಕ್ಷಮೆ ಪತ್ರವನ್ನು ಮಾರೋದರ ವಿರೋಧವಾಗಿ ಮಾರ್ಟಿನ್ ಲೂಥರ್ ಕಿಂಗ್ ಜಗಳವನ್ನು ಆಡ್ತಾರೆ, ಅದನ್ನು ವಿರೋಧಿಸ್ತಾರೆ. ಮಾರ್ಟಿನ್ ಲೂಥರ್ನ ಅನುಯಾಯಿಗಳಿಗೆ ಪ್ರಾಟೆಸ್ಟೆಂಟ್ ಅಂತ ಕರೀತಾರೆ. ಜರ್ಮನಿಯ ಬಹುಸಂಖ್ಯೆಯಲ್ಲಿ ಅಂದರೆ ಆ ಜನಸಂಖ್ಯೆಯ ಸುಮಾರು ಅರ್ಧದಷ್ಟು ಜನ ಪ್ರಾಟೆಸ್ಟೆಂಟ್ರಾಗ್ತಾರೆ. ಅಂದರೆ ಈ ಮಾರ್ಟಿನ್ ಲೂಥರ್ ಕಿಂಗ್ನ ಅನುಯಾಯಿಗಳಾಗ್ತಾರೆ. ಮತ ಸುಧಾರಣೆ ಯುರೋಪಿನಲ್ಲಿ ಆಂತರಿಕ ಧಾರ್ಮಿಕ ಸಂಘರ್ಷವನ್ನು ಸೃಷ್ಟಿ ಮಾಡುತ್ತೆ. ಪರಿಣಾಮವಾಗಿ ಧಾರ್ಮಿಕ ವಾತಾವರಣ ಕಲುಷಿತ ಆಗುತ್ತೆ. ಯುರೋಪಿನ ಅಧಿಕ ಸಂಖ್ಯೆಯ ಜನ ಧಾರ್ಮಿಕ ನಂಬಿಕೆಗಳಾಗಿ ಪ್ರಾಣ ತೆರ್ತಾರೆ. ಅನೇಕರನ್ನು ಸೆರೆಮನೆಗೂ ಕೂಡ ಹಾಕಲಾಗುತ್ತೆ ಮತ್ತು ಅವರ ಆಸ್ತಿಯನ್ನು ಕಸಿದುಕೊಳ್ತಾರೆ. ರೋಮನ್ ಕ್ಯಾಥೋಲಿಕರು ತಮ್ಮ ಪ್ರಭಾವ ಹೆಚ್ಚಾಗಿದ್ದಂತಹ ಕಡೆಗಳಲ್ಲಿ ಪ್ರಾಟೆಸ್ಟೆಂಟರಿಗೆ ಕಿರುಕುಳವನ್ನು ಕೊಡ್ತಾ ಇರ್ತಾರೆ. ಪ್ರತಿಯಾಗಿ ಧಾರ್ಮಿಕ ಸುಧಾರಣೆಗೆ ಸರ್ಕಾರದ ಸಹಾಯ ದೊರೆತ ಕಡೆಗಳಲ್ಲಿ ಪ್ರಾಟೆಸ್ಟೆಂಟರು ಕ್ಯಾಥೋಲಿಕರಿಗೆ ಕಿರುಕುಳವನ್ನು ಕೊಡ್ತಾ ಇದ್ರು. ಪ್ರಸಿದ್ಧ 30 ವರ್ಷಗಳ ಯುದ್ಧವು ಕ್ಯಾಥೋಲಿಕ್ ಮತ್ತು ಪ್ರಾಟೆಸ್ಟೆಂಟರ ದ್ವೇಷ ಮತ್ತು ಹೋರಾಟಗಳ ಫಲವೇ ಆಗಿದೆ ಅಂತ ಇತಿಹಾಸ ಹೇಳುತ್ತೆ. ಈ ಮತ ಸುಧಾರಣೆಯ ಪರಿಣಾಮಗಳು ಏನೇನಾದವು ಅಂತಂದರೆ, ಮತ ಸುಧಾರಣೆ ಪರಿಣಾಮವಾಗಿ ಏನಾಗುತ್ತೆ, ಕ್ರೈಸ್ತ ಮತದ ಅಖಂಡತೆಗೆ ಪೆಟ್ಟು ಬೀಳುತ್ತೆ. ಈ ಕ್ರೈಸ್ತ ಮತದಲ್ಲಿ ಕೆಲವೊಂದು ಹುಚ್ಚು ಪ್ರಚಾರಗಳು ಆಗ್ತಿರ್ತವೆ. ಈಗಾಗಲೇ ನೋಡಿದ್ವಿ ನಾವು, ಪಾಪ ಕ್ಷಮಾಪತ್ರಗಳನ್ನು ಮಾರ್ತಾ ಇರ್ತಾರೆ. ತಾವೇ ದೇವರು ಅನ್ನೋ ದೃಷ್ಟಿಯಲ್ಲಿ ಕ್ಯಾಥೋಲಿಕರು ಬದುಕ್ತಾ ಇರ್ತಾರೆ ಮತ್ತು ಆಡಂಬರದ ಜೀವನವನ್ನು ನಡೆಸ್ತಾ ಇರ್ತಾರೆ. ಇಂತಹ ಒಂದು ಅಖಂಡತೆಗೆ ಈ ಮತ ಸುಧಾರಣೆ ಪೆಟ್ಟು ಕೊಡುತ್ತೆ. ಕ್ರೈಸ್ತ ಮತ ಮುಖ್ಯವಾಗಿ 3 ಶಾಖೆಗಳಾಗಿ ಒಡೆದು ಹೋಗುತ್ತೆ. ಅದು ಯಾವ್ಯಾವು? ಕ್ಯಾಥೋಲಿಕ್ ಚರ್ಚ್, ಆರ್ಥೋಡಾಕ್ಸ್ ಚರ್ಚ್ ಮತ್ತು ಪ್ರೊಟೆಸ್ಟೆಂಟ್ ಚರ್ಚ್ ಅನ್ನುವಂತೆ 3 ಚರ್ಚ್ಗಳಾಗಿ ಒಡೆದು ಹೋಗುತ್ತೆ. ಯುರೋಪಿನ ಅನೇಕ ದೇಶಗಳ ರಾಜರು ಪೋಪ್ನ ಹಿಡಿತದಿಂದ ಸ್ವತಂತ್ರರಾಗ್ತಾರೆ. ರಾಷ್ಟ್ರೀಯ ಪ್ರಭುತ್ವಗಳು ಉದಯ ಆಗ್ತವೆ. ಮುಟ್ಟುಗೋಲು ಹಾಕಿಕೊಂಡಿದ್ದಂತಹ ಈ ಚರ್ಚಿನ ಸಂಪತ್ತನ್ನು ಆರ್ಥಿಕ ಅಭಿವೃದ್ಧಿಗಾಗಿ ಉಪಯೋಗ ಮಾಡಲಾಗುತ್ತೆ. ಇಲ್ಲಿ ರಾಷ್ಟ್ರೀಯ ಭಾವನೆಗಳು ಬಲವಾಗ್ತವೆ. ಯುರೋಪಿನ ರಾಜರುಗಳು ಧಾರ್ಮಿಕ ಸಹಿಷ್ಣುತೆಯನ್ನು ಅಳವಡಿಸ್ಕೊಳ್ತಾರೆ ಮತ್ತು ಸಾಹಿತ್ಯ ಕ್ಷೇತ್ರ ಬೆಳೆಯುತ್ತೆ. ಈ ಚಳುವಳಿಯಿಂದಾಗಿ ಸಾಹಿತ್ಯ ಕ್ಷೇತ್ರ ಬೆಳೆಯುತ್ತೆ. ಪ್ರಾದೇಶಿಕ ಭಾಷೆಗಳು ಐರೋಪ್ಯರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತವೆ. ಇನ್ನು ಕ್ಯಾಥೋಲಿಕ್ ಚರ್ಚ್ನಲ್ಲಿ ಸುಧಾರಣೆ ಆಗುತ್ತೆ. ಅದೇ ಮುಂದೆ ಪ್ರತಿ ಸುಧಾರಣಾ ಚಳುವಳಿ ಅಂತ ಆಗುತ್ತೆ.
ಈ ಕ್ರೈಸ್ತ ಮತ 3 ಭಾಗಗಳಾಗಿ ಒಡೆದು ಹೋಗುತ್ತೆ ಅಂತ ನೋಡಿದ್ವಿ. ಕ್ಯಾಥೋಲಿಕ್ ಚರ್ಚ್, ಆರ್ಥೋಡಾಕ್ಸ್ ಚರ್ಚ್ ಮತ್ತು ಪ್ರಾಟೆಸ್ಟೆಂಟ್ ಚರ್ಚ್ ಅಂತ. ಈ ಕ್ಯಾಥೋಲಿಕ್ ಚರ್ಚ್ ಕೂಡ ಮುಂದೆ ಸುಧಾರಣೆಯತ್ತ ಸಾಗುತ್ತೆ. ಅದು ಪ್ರತಿ ಸುಧಾರಣಾ ಚಳುವಳಿ, ಅದನ್ನು ಮುಂದೆ ನಾವು ಕಲಿತೀವಿ. ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತ್ವಿ ಅಂತಂದರೆ, ಮತ ಸುಧಾರಣೆ ಅಂದರೆ ಏನು, ಮತ ಸುಧಾರಣೆಯನ್ನು ಆರಂಭ ಮಾಡಿದವರು ಯಾರು, ಮತ್ತು ಈ ಮತ ಸುಧಾರಣೆಗೆ ಕಾರಣಗಳು ಏನೇನು ಅನ್ನೋದನ್ನು ಕಲಿತ್ವಿ. ಹಾಗೆ ಮಾರ್ಟಿನ್ ಲೂಥರ್ ಕಿಂಗ್ ಅವರ ಸಾಧನೆಗಳನ್ನು ನೋಡಿದ್ವಿ. ಈ ಮಾರ್ಟಿನ್ ಲೂಥರ್ ಕಿಂಗ್ನ ಅನುಯಾಯಿಗಳನ್ನು ಪ್ರಾಟೆಸ್ಟೆಂಟ್ ಅಂತ ಕರೀತಿದ್ರು ಅಂತ ಕಲಿತ್ವಿ. ಹಾಗೆ ಈ ಮತ ಸುಧಾರಣೆಯಿಂದ ಆದಂತಹ ಪರಿಣಾಮಗಳು ಏನೇನು ಅನ್ನೋದನ್ನು ಕಲಿತ್ವಿ. ಈ ಪಾಠ ನಿಮಗೆ ಅರ್ಥ ಆಗಿದ್ದರೆ ನಾ ಕೇಳೋ ಒಂದು ಪ್ರಶ್ನೆಗೆ ನೀವು ಉತ್ತರಿಸಬೇಕಾಗತ್ತೆ. ಏನಂದರೆ, ಮತ ಸುಧಾರಣೆಯ ಮೂಲ ಪುರುಷ ಯಾರು? ಇದನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಪಾಠದ ಕೊನೆಯ ಭಾಗದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.